ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದ್ರೆ ಗಣೇಶ್ ಸರ್ದು ಒಂದು ಸಿನಿಮಾ ನೋಡ್ಕೊಂಡ್ಬಂದೆ. ಯಾವುದಪ್ಪ ಅಂದರೆ ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿರೋಂಗೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ನೋಡ್ಕೊಂಬಂದ್ವಿ. ಸಿನಿಮಾ ಇಡೀ ಫ್ಯಾಮ್ಲಿ ಕುಂತು ನೋಡುವಂಥ ಸಿನಿಮಾ. ನಮಗಂತೂ ಭಾಳ ಖುಷಿ ಆಯ್ತು. ಸಾಂಗ್ಸು ಚಲೋ ಬಂದವು, ಬಟ್ ನನಗಂತೂ ಭಾಳ ಖುಷಿ ಆಯ್ತು. ಬಟ್ ಒಂಚೂರು ಅದ್ರೊಳಗೆ ಟ್ವಿಸ್ಟ್ ಅದಾವೆ. ಆಮೇಲೆ ಗಣೇಶ್ ಸರ್ದು ಆ್ಯಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ, ಅದು ನೆಕ್ಸ್ಟ್ ಲೆವೆಲ್. ಬಟ್ ಏನಂದ್ರೆ ಆ ಥರದ ಕತೆ ಅವರಿಗೆ ಮ್ಯಾಚ್ ಆದಂಗೆ ಮತ್ತೊಬ್ಬರಿಗೆ ಮ್ಯಾಚ್ ಆಗಂಗಿಲ್ಲ ಅನ್ನಿಸ್ತು. ಆಮೇಲೆ ಸಾಧು ಸರ್ದು ಕಾಮಿಡಿ, ರಂಗಾಯಣ ಸರ್ದು ಕಾಮಿಡಿ, ಸೊ ಪ್ರತಿಯೊಬ್ಬರದು ಸೂಪರ್ ಆಗೈತಿ. ಆಮೇಲೆ ಶೇಷ ಸರ್ ಆಗಿರಲಿ, ಆಮೇಲೆ ನೆಕ್ಸ್ಟ್ ಒಳ್ಳೆ ಕಲಾವಿದರು ಅದಾರ. ಸೊ ಭಾಳ ಖುಷಿ ಆಯ್ತು. ಆಮೇಲೆ ಇಡೀ ಫ್ಯಾಮ್ಲಿ ಕೂತು ಒಂದು ಎಂಟರ್ಟೈನ್ಮೆಂಟ್, ಆ ಥರ ಒಂದು ಸಿನಿಮಾ. ನಾವು ನಮ್ಮ ಫ್ರೆಂಡ್ಸ್ ಹೋಗಿದ್ವಿ, ನಮ್ಮ ಫ್ರೆಂಡ್ಸಿಗೂ ಭಾಳ ಖುಷಿ ಆಯ್ತು. ಸೊ ಅಲ್ಲಿ ರೆಸ್ಪಾನ್ಸ್ ನೋಡಿದಾಗ ಒಳ್ಳೆ ರೆಸ್ಪಾನ್ಸು ಬಂತು. ಯಾಕಂದರೆ ಭಾಳ ಜನಕ್ಕೆ ಆಗ್ತಿರತ್ತೆ. ಆಮೇಲೆ ಭಾಳ ಜನ ಆ ಸಿನಿಮಾ ಮೂಲಕ ಹೊರಗೆ ಬರಬೇಕಾದ್ರೆ ಎಲ್ಲರೂ ಅದು ಅಬ್ಸರ್ವ್ ಮಾಡಿದಾಗ ನನಗೆ ಅನಿಸಿದ್ದೆ ಭಾಳ ಜನಕ್ಕೆ ಕಾಮಿಡಿ ಭಾಳ ಇಷ್ಟ ಆಗ್ತದೆ. ಅಂದ್ರೆ ಆ ಸಿನಿಮಾ ಒಳಗೆ ಆ ಕತೆ ಏನೈತಪ್ಪ ಅಂತಂದ್ರೆ ಅದು, ಯಾಕಂದರೆ ಅಲ್ಲಿ ಕತೆ ಏನೈತೆ ಅಂತ ಪೂರ್ತಿ ಹೇಳಕ್ಕೆ ಬರಂಗಿಲ್ಲ. ಬಟ್ ಏನೋ ಒಂದು ಟ್ವಿಸ್ಟ್ ಐತಿ. ಅದು ನೀವು ನೋಡೋದ್ರೆ, ಯಾರು ನೋಡಿಲ್ಲ ನೋಡಿದ್ರೆ ಗುರ್ತದೆ. ಸೊ ಭಾರಿ ನೀಟಾಗಿ ಬಂದೈತಿ. ನನಗಂತೂ ಭಾಳ ಖುಷಿ ಆಯ್ತು. ನೋಡ್ಲಾರ್ದವ್ರು ಪ್ರತಿಯೊಬ್ಬರು ಹೋಗಿ ಸಿನಿಮಾ ನೋಡ್ರಿ, ಥಿಯೇಟ್ರಿಗೆ ಹೋಗಿ ನೋಡ್ರಿ. ರೆಸ್ಪಾನ್ಸ್ ಅಂದ್ರೆ ಭಾಳ ಚಂದ ಬಂದೈತಿ. ಆಮೇಲೆ ಸ್ವಲ್ಪ ಲೇಟ್ ಆಯ್ತು ನಾನು ವಿಡಿಯೋ ಮಾಡೋದು, ಯಾಕಂದ್ರೆ ಬೇರೆ ಒಂದಿಷ್ಟು ಕೆಲಸ ಇದ್ದು ಹಂಗಾಗಿ ಮಾಡೋಕ್ಕಾಗಿರ್ಲಿಲ್ಲ. ಸೊ ಕತೆ ಮಾತ್ರ ಭಾಳ ಚಲೋ ಬಂದೈತಿ. ಒಂದು ಸ್ವಲ್ಪ ಟ್ವಿಸ್ಟ್, ಆಮೇಲೆ ಕಾಮಿಡಿ ಅದೊಂಥರ ಭಾರಿ ಐತಿ. ಆಮೇಲೆ ಸಾಂಗ್ಸ್ ಅಂತೂ ಎಲ್ಲ ಚಲೋ ಬಂದವು. ಬಟ್ ನನಗೆ ಭಾಳ ಇಷ್ಟ ಆಗಿದ್ದ ಚೆನ್ನಮ್ಮ ಸಾಂಗ್ ಒಂದು, ಸೊ ಜೈನ ದಣಿಯೋಳೆ ಒಂದು. ಸೊ ಇವೆರಡು ಸಾಂಗ್ ನಂಗೆ ಭಾಳ ಇಷ್ಟ ಆಗಿದ್ದು. ಬಟ್ ಮಿಕ್ಕಿದ ಸಾಂಗ್ಸು ಚಲೋ ಬಂದವು. ಬಟ್ ನನಗೆ ಭಾಳ ಇಷ್ಟ ಆಗಿದೆ ಅಂದ್ರೆ ಇವೆರಡು ಸಾಂಗ್ಸ್ ಮೇಕಿಂಗ್. ಸಿನಿಮಾ ಓವರ್ ಆಲ್ ಎಲ್ಲ ಮಸ್ತ್ ಬಂದೈತಿ. ಅದ್ರೊಳಗೆ ಏನೋ ಟ್ವಿಸ್ಟ್ ಐತಿ. ಆ ಟ್ವಿಸ್ಟ್ ಒಳಗೆ ಗಣೇಶ್ ಸರ್ದಂತೂ ಈ ಸಲ ಒಂಥರ ಅವ್ರದ್ದು ಆ್ಯಕ್ಟಿಂಗ್ ಲೆವೆಲ್ ಆಗಿರಲಿ, ಆಮೇಲೆ ಅವ್ರು ಇನ್ನೊಂದು ಏನಂದ್ರೆ ಸಾಂಗ್ಸ್ ಒಳಗಾಗಿರಲಿ ಇಲ್ಲ ಸಿನಿಮಾ ಒಳಗಾಗಿರಲಿ ಅವ್ರದ್ದೊಂದು ಕಾಸ್ಟ್ಯೂಮ್ಸ್, ಆಮೇಲೆ ಅವ್ರದ್ದೊಂದು ಸ್ಟೈಲ್ ಮಸ್ತ್ ಐತಿ. ನನಗೆ ಪ್ರತಿಯೊಬ್ಬರು ಅಲ್ಲೇ ನಾನು ಆ್ಯಕ್ಚುಲಿ ಸಿನಿಮಾ ನೋಡೋಕೆ ಹೋದಾಗ ಜಾಸ್ತಿ ನಾನು ಸಿನಿಮಾ ನೋಡ್ಕೊಂತಾರೆ. ನನಗೆ ಏನಪ್ಪ ಅಂದ್ರೆ ಆಡಿಯನ್ಸ್ ಏನೆಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಏನೆಲ್ಲ ಅದ್ರ ಬಗ್ಗೆ ಅದ್ರೊಳಗೆ ಏನು ಇಷ್ಟ ಆಯ್ತು, ಆಮೇಲೆ ಅದ್ರೊಳಗೆ ಏನು ಇಷ್ಟ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಭಾಳ ಲಕ್ಷ್ಯ ಕೊಟ್ಟು ನೋಡಿದಾಗ ಪ್ರತಿಯೊಬ್ಬರಿಗೂ ಅಲ್ಲಿ ಕಾಮಿಡಿ ಮಾತ್ರ ಭಾಳ ಇಷ್ಟ ಆಗೈತಿ. ಕಾಮಿಡಿ ಆಮೇಲೆ ಗಣೇಶ್ ಸರ್ದು ಫ್ಯಾನ್ಸ್ ಅದ್ರ ಬಗ್ಗೆ ಕೇಳಂಗಿಲ್ಲ, ಆ ಥರನ ಕ್ರೇಜ್ ಇತ್ತು. ಆಮೇಲೆ ನಾನು ಅಂದ್ಕೊಂಡಿದ್ದೆ, ಬಟ್ ಈಗ ಈ ಸಿನಿಮಾ ಮುಂಗಾರು ಮಳೆ ಅವಾಗೆಲ್ಲ ಎಲ್ಲ ಸಣ್ಣವ್ರು ನಾವು, ಬಟ್ ಏನಾದ್ರು ಮುಂಗಾರು ಮಳೆ ರೆಸ್ಪಾನ್ಸ್ ಚಲೋ ಬಂದಿತ್ತು ಅಂತೇಳಿ ಇವತ್ತು ಸೋಷಿಯಲ್ ಮೀಡಿಯಾದಾಗ ನೋಡಿದಾಗ ಎಲ್ಲರೂ ಹೇಳೋದು ಕೇಳಿದಾಗ ಸೊ ಆ ಲೆವೆಲ್ಗೆ ಸಿನಿಮಾ ಅಂತ ಅಂದ್ಕೊಂಡಿದ್ದೆ. ಬಟ್ ಅದ್ರೊಳಗೆ ಒಂದು ಸೆಂಟಿಮೆಂಟ್ ಐತಿ. ಇದ್ರೊಳಗೆ ನನಗೆ ಅನ್ಸಿದ್ದು ಕಾಮಿಡಿ. ಬಟ್ ಮುಂಗಾರು ಮಳೆ ಒಳಗೆ ಅದರಂಥ ರೆಸ್ಪಾನ್ಸ್ ಇದಕ್ಕೂ ಬಂದೈತಿ. ಸೊ ಸಿನಿಮಾನು ಎಲ್ಲರೂ ಇಷ್ಟಪಟ್ಟಾರೆ, ಸಾಂಗ್ಸು ಎಲ್ಲರಿಗೂ ಇಷ್ಟ ಆಗೈತಿ. ಸೊ ನನಗೂ ಸಾಂಗ್ಸ್ ಇಷ್ಟ ಆಯ್ತು. ಆಮೇಲೆ ಲಾಸ್ಟ್ ಟೈಮ್ ನಾನು ಭೀಮಾ ಸಿನಿಮಾ ನೋಡಿದ್ದೆ, ಅದು ಬಿಟ್ಟರೆ ಈ ಸಿನಿಮಾ ನೋಡಿರೋದು. ಬಟ್ ಎರಡೂ ಸಿನಿಮಾ ಚಲೋ ಬಂದವು, ಎರಡರಿಗೂ ಸಾಂಗ್ಸು ಚಲೋ ಬಂದವು. ಸೊ ಇದು ಎಷ್ಟೋ ದಿನ ಆದಮೇಲೆ ಸಿನಿಮಾ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಇದು ಸಿನಿಮಾ ಮಸ್ತ್ ಬಂತು ನನಗೆ. ಅಂದ್ರೆ ಲಾಸ್ಟ್ ಟೈಮ್ ನಾನು ಭೀಮಾ ಬಗ್ಗೆ ಹೇಳಿದಾಗ ಲೈವ್ ಒಳಗೆ ಭೀಮಾದು ಹೇಳಿದ್ದೆ ನಾ, ಬಟ್ ಚಲೋ ಬಂದಿದೆ. ಇದು ಸಿನಿಮಾದು ಚಲೋ ಬಂದೈತಿ. ಎಲ್ಲರೂ ಥಿಯೇಟ್ರ್ ಹೋಗಿ ಸಿನಿಮಾ ನೋಡ್ರಿ. ಆಮೇಲೆ ಇಷ್ಟ ಆಕೈತೆ ಅಂತ ಅನ್ನೋದು ಒಂದು ನಂಗೆ ಇಷ್ಟ ಆಕೈತೆ ಅನ್ಕೊಳ್ತೇನೆ ನಾನು. ಯಾಕೆಂದ್ರೆ ಅವನದು ಗಣೇಶ್ ಸರ್ ಸಿನಿಮಾ ಅಂದ್ರೆ ಆ ಥರ ಇರ್ತದೆ. ಸೊ ಹಂಗಾಗಿ ನೋಡ್ರಿ ಸಿನಿಮಾ. ಇಷ್ಟ ಹೇಳ್ತೀನಿ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಬರುವಂಥ ಸಿನಿಮಾ ಮಾರ್ಟಿನ್ ಆಗಿರಲಿ, ಆಮೇಲೆ ಮ್ಯಾಕ್ಸ್ ಆಗಿರಲಿ, ಆಮೇಲೆ ಭಾಳ ಸಿನಿಮಾ ಅದಾವೆ. ಸೊ ಪ್ರತಿಯೊಂದು ಸಿನಿಮಾನ ಹೋಗಿ ಥಿಯೇಟ್ರ್ ಹೋಗಿ ನೋಡೋಣ ಅಂತ. ನೀವು ನೋಡ್ರಿ. ಹಂಗಾಗಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ನಾ ಯಾವ್ದಾರ ಒಂದು ಸಿನಿಮಾ ನೋಡಿ ಬಂದರೆ ಇಲ್ಲ ಯಾವ್ದಾರು ಟ್ರೈಲರ್ ನೋಡಿದರೆ ನನ್ನ ಅನಿಸಿಕೆ ಅಷ್ಟೇ ಹೇಳ್ಕೊತೀನಿ ಹೊರತು ನಾನು ಸಿನಿಮಾ ಹಿಂಗಾಗೈತಿ ನಾನು ಜಡ್ಜ್ ಮಾಡೋಕೆ ಹೋಗಂಗಿಲ್ಲ. ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸೊ ಹಂಗಾಗಿ ಚಲೋ ಇದ್ರೆ ಚಲೋ ಅಂತ ಹೇಳ್ತಾರೆ ಆಡಿಯನ್ಸ್, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ಬಟ್ ನನ್ನ ಅನಿಸಿಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಹಂಗಾಗಿ ಸಿನಿಮಾ ನೋಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳಿ. ನಮಸ್ಕಾರ.